ಸರಸ್ವತಿ ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದು ಜ್ಞಾನ, ಸಂಗೀತ, ಕಲೆಗಳ ದೇವತೆ. ಆ ಬಿಳಿ ಸೀರೆ, ಕೈಯಲ್ಲಿ ವೀಣೆ, ಹಂಸದ ಮೇಲೆ ಕೂತಿರೋ ಒಂದು ಚಿತ್ರಣ. ಆದ್ರೆ ಈ ಪರಿಕಲ್ಪನೆಯ ಆಚೆಗೆ ಅಂದ್ರೆ ಇನ್ನೂ ಆಳವಾದ ತಾತ್ವಿಕವಾದ ಅರ್ಥ ಇರಬಹುದಾ? ಇವತ್ತು ನಾವು ಚರ್ಚೆ ಮಾಡ್ತಿರೋ ಆಕಾರ ಗ್ರಂಥ ಸರಸ್ವತಿ, ದೈವಿ ವಾಕ್ ಮತ್ತು ಪರಮಶಕ್ತಿಯ ಸಾರ. ಸರಸ್ವತಿಯನ್ನ ಕೇವಲ ಒಬ್ಬ ದೇವತೆಯಾಗಿ ನೋಡಲ್ಲ, ಬದಲಿಗೆ ಬ್ರಹ್ಮಾಂಡದ ಒಂದು ಮೂಲ ಶಕ್ತಿಯಾಗಿ ಪರಿಚಯಿಸುತ್ತೆ. ಹೌದು, ಈ ಚರ್ಚೆಯ ಉದ್ದೇಶನೇ ಸರಸ್ವತಿಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋದು. ಈ ಆಕಾರ ಸರಸ್ವತಿಯನ್ನ ಭಾಷಾಶಾಸ್ತ್ರ, ವೇದದ ಮಂತ್ರಗಳು, ತತ್ವಶಾಸ್ತ್ರ ಹೀಗೆ ಬೇರೆ ಬೇರೆ ಆಯಾಮಗಳಿಂದ ವಿಶ್ಲೇಷಿಸುತ್ತೆ. ಇದು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಬದಲಾಗಿ ಒಂದು ಶಬ್ದ, ಒಂದು ಪದ ಹೇಗೆ ಇಡೀ ಬ್ರಹ್ಮಾಂಡದ ಸಾರವನ್ನೇ ಹಿಡಿದಿಡಬಲ್ಲದು ಅನ್ನೋದರ ಒಂದು ಅದ್ಭುತ ಪರಿಶೋಧನೆ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಸರಸ್ವತಿ ಅನ್ನೋ ಪದದ ಮೂಲದಿಂದನೇ ಶುರು ಮಾಡೋಣ. ಎಲ್ಲಿಂದ ಬಂತು ಈ ಪದ? ಇದರ ಅರ್ಥವೇನು? ಈ ಪುಸ್ತಕದಲ್ಲಿ ಹೇಳೋ ಹಾಗೆ ಸರಸ್ವತಿ ಪದದ ಮೂಲ ರಸ್, ಅಂದ್ರೆ ರಸ ಅನ್ನೋ ಸಂಸ್ಕೃತ ಧಾತುವಿನಲ್ಲಿದೆ. ರಸ್ ಅನ್ನೋ ಪದಕ್ಕೆ ಆಕ್ಚುಲಿ ಎರಡು ಮುಖ್ಯವಾದ ಅರ್ಥಗಳಿವೆ. ಓ ಹಾಗಾ? ಒಂದು ಶಬ್ದ ಅಥವಾ ಧ್ವನಿ, ಇನ್ನೊಂದು ಸ್ವಾದ ಅಥವಾ ರುಚಿ. ರುಚಿ ಮತ್ತು ಶಬ್ದ ಇವೆರಡಕ್ಕೂ ಏನು ಸಂಬಂಧ? ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ಈ ರಸಧಾತುವಿಗೆ ಸಹ ಅಂದ್ರೆ ಜೊತೆ ಅಂತ ಸೇರಿದಾಗ ಸರಸ ಆಗತ್ತೆ, ಅಂದ್ರೆ ರಸದೊಂದಿಗೆ ಕೂಡಿರುವುದು ಅಂತ. ಅಂದ್ರೆ ಶಬ್ದ ಮತ್ತು ರುಚಿಯೊಂದಿಗೆ ಇರುವವಳು ಅಂತಾಯ್ತು. ಇದು ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ನಾಲಿಗೆಯಿಂದಲೇ ಮಾತು ಬರುತ್ತೆ, ನಾಲಿಗೆಯಿಂದಲೇ ರುಚಿ ಗೊತ್ತಾಗೋದು. ನಿಖರವಾಗಿ ಅದೇ ಇಲ್ಲಿನ ಪ್ರಮುಖ ಅಂಶ. ಇವೆರಡಕ್ಕೂ ಆಧಾರ ನಮ್ಮ ನಾಲಿಗೆ. ಆದ್ರಿಂದಲೇ ಸರಸ್ವತಿಯನ್ನ ನಾಲಿಗೆಯ ಅಧಿದೇವತೆ ಅಥವಾ ವಾಕ್ ಅಂದ್ರೆ ಮಾತಿನ ಶಕ್ತಿ ಅಂತ ಕರೆಯಲಾಗತ್ತೆ. ಹೌದು, ಇದಕ್ಕೆ ಉಪನಿಷತ್ನಲ್ಲಿ ವಾಗ್ವೈ ಬ್ರಹ್ಮ ಅಂದ್ರೆ ಮಾತೇ ಬ್ರಹ್ಮ ಅಂತ ಹೇಳೋದು. ಹೌದು, ಹಾಗೆ ರಸೋವೈ ಸಹ ಅಂದ್ರೆ ಅವನೇ ರಸದ ಸಾರ ಅನ್ನೋ ವಾಕ್ಯ ಕೂಡ ಇದೆ. ಇವೆರಡನ್ನೂ ಒಟ್ಟಿಗೆ ನೋಡಿದಾಗ ಸರಸ್ವತಿಯಂದ್ರೆ ಕೇವಲ ಮಾತು ಅಥವಾ ರುಚಿಯಲ್ಲ, ಬದಲಾಗಿ ಅದು ಬ್ರಹ್ಮರಸ ಅಂದ್ರೆ ಇಡೀ ಬ್ರಹ್ಮಾಂಡದ ಬೀಜ, ಪರಮತತ್ವ ಅನ್ನೋ ಅರ್ಥ ಬರುತ್ತೆ. ಒಂದ್ ನಿಮಿಷ, ಇಲ್ಲಿಂದ ವಿಷಯ ನಿಜವಾಗಿಯೂ ಗಹನವಾಗ್ತಿದೆ. ನಾವು ಸಾಮಾನ್ಯವಾಗಿ ಬ್ರಹ್ಮ, ವಿಷ್ಣು, ಶಿವನನ್ನೇ ಪ್ರಧಾನ ದೇವತೆಗಳು ಅಂತ ತಿಳ್ಕೊಂಡಿದೀವಿ. ಆದ್ರೆ ಈ ಆಕಾರ ತ್ರಿಮೂರ್ತಿಗಳೇ ಸರಸ್ವತಿಯ ರೂಪಗಳು ಅಂತ ಹೇಳುತ್ತೆ. ಇದು ನಾವು ಅಂದ್ಕೊಂಡಿದ್ದ ಇಡೀ ಕ್ರಮವನ್ನೇ ತಲೆಕೆಳಗಾಗಿಸಿದ ಹಾಗಾಯ್ತು ಅಲ್ವಾ? ಹೌದು, ಇದು ಕೇಳೋಕೆ ಖಂಡಿತ ಆಶ್ಚರ್ಯ ಆಗತ್ತೆ. ಇದು ಒಂದು ಆಳವಾದ ಪ್ರತಿಪಾದನೆ. ಇಲ್ಲಿ ಲೇಖಕರು ವ್ಯಾಸರ ಒಂದು ವಚನವನ್ನು ಉಲ್ಲೇಖಿಸ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಶಿವ ಇವು ಬ್ರಹ್ಮನ ಪ್ರಧಾನ ಶಕ್ತಿಗಳು ಅಂತ. ಈ ಮಾತನ್ನ ಆಧಾರವಾಗಿಟ್ಕೊಂಡು ಈ ಗ್ರಂಥ ಸರಸ್ವತಿಯೇ ಆ ಪರಬ್ರಹ್ಮ, ಆ ಮೂಲ ಪ್ರಕೃತಿ, ಸರ್ವೋಚ್ಚ ಶಕ್ತಿ ಅಂತ ವಾದಿಸುತ್ತೆ. ಅಂದ್ರೆ ಮೂಲ ಶಕ್ತಿ ಒಂದೇ, ಅದು ಸರಸ್ವತಿ. ಆಮೇಲೆ ಬ್ರಹ್ಮ, ವಿಷ್ಣು, ಶಿವ ಅನ್ನೋದು ಆ ಶಕ್ತಿಯ ಬೇರೆ ಬೇರೆ ರೂಪಗಳು, ಫಂಕ್ಷನ್ಸ್ ಅಂತಾನಾ? ಪರ್ಫೆಕ್ಟ್, ಅದೇ. ಆ ಶಕ್ತಿಯೇ ಸೃಷ್ಟಿ ಮಾಡುವಾಗ ಬ್ರಹ್ಮನಾಗಿ, ಪಾಲನೆ ಮಾಡುವಾಗ ವಿಷ್ಣುವಾಗಿ, ಲಯ ಮಾಡುವಾಗ ಶಿವನಾಗಿ ಕಾಣಿಸ್ಕೊಳ್ಳುತ್ತೆ. ಆ ಮೂಲ ಶಕ್ತಿಯೇ ಸರಸ್ವತಿ. ಹಾಗಾದ್ರೆ ಆ ಪರಮ ಸತ್ಯವೇ ವಾಕ್ ಅಥವಾ ಮಾತಿನ ರೂಪದಲ್ಲಿ ಬಂದಾಗ ವೇದಗಳಾಯಿತು ಅನ್ನೋದು ಇದರ ಮುಂದಿನ ಭಾಗನಾ? ಖಂಡಿತ. ಆ ಪರಮ ಸತ್ಯವೇ ವಾಕ್ರೂಪದಲ್ಲಿ ಪ್ರಕಟಗೊಂಡಾಗ ಅದು ಋಗ್, ಯಜು, ಸಾಮ ಮತ್ತು ಅಥರ್ವವೇದಗಳಾಗಿ ಮಾರ್ಪಟ್ಟಿತು ಅಂತ ಈ ಆಕಾರ ಹೇಳುತ್ತೆ. ಹಾಗಾಗಿ ಸರಸ್ವತಿಯನ್ನು ಕೇವಲ ಜ್ಞಾನದ ದೇವತೆ ಅಂತ ಸೀಮಿತಗೊಳಿಸದೆ ಅವಳೇ ವೇದಗಳ ಮೂಲ, ತ್ರಿಮೂರ್ತಿಗಳಿಗೂ ಆಧಾರವಾದ ಪರಮಶಕ್ತಿ ಅಂತ ಇಲ್ಲಿ ವ್ಯಾಖ್ಯಾನಿಸಲಾಗಿದೆ. ಸರಿ, ಸರಸ್ವತಿಯೇ ಮೂಲಶಕ್ತಿ ಎಂದಾದರೆ ಆಕೆಯನ್ನು ಯಾರು, ಯಾಕೆ ಮತ್ತು ಹೇಗೆ ಪೂಜಿಸ್ತಾರೆ? ವೇದಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇರಬೇಕಲ್ಲ? ಖಂಡಿತವಾಗಿಯೂ ಇದೆ. ಈ ಆಕಾರ ಅಥರ್ವವೇದದ ಕೆಲವು ಮಂತ್ರಗಳತ್ತ ನಮ್ಮ ಗಮನ ಸೆಳೆಯುತ್ತೆ. ಮೊದಲ ಮಂತ್ರದ ಸಾರಾಂಶ ಹೀಗಿದೆ: ದೇವಯಂತಹ ಅಂದ್ರೆ ದಿವ್ಯತ್ವವನ್ನ, ಜ್ಞಾನವನ್ನ ಬಯಸೋ ವಿದ್ವಾಂಸರು ಸರಸ್ವತಿಯನ್ನ ಪ್ರಾರ್ಥಿಸ್ತಾರೆ. ತಾಯಮಾನೆ ಅಂದ್ರೆ ಪ್ರಜೆಗಳನ್ನ ಪಾಲಿಸೋ ಗೃಹಸ್ಥರು ತಮ್ಮ ಯಜ್ಞಗಳಲ್ಲಿ ಪೂಜಿಸ್ತಾರೆ. ಆಮೇಲೆ ಸುಕೃತಃ ಅಂದ್ರೆ ಪುಣ್ಯವಂತರು, ಒಳ್ಳೆಯ ಕರ್ಮ ಮಾಡುವವರು ಆರಾಧಿಸ್ತಾರೆ. ಇವರೆಲ್ಲರೂ ಪ್ರಾರ್ಥಿಸ್ತಾರೆ, ಸರಿ. ಆದ್ರೆ ಮಂತ್ರದ ಕೊನೆ ಸಾಲು ಸ್ವಲ್ಪ ಬೇರೆ ತರ ಇದೆ. ಸರಸ್ವತಿಯು ದಾಶುಷೆ ವರವನ್ನು ನೀಡುತ್ತಾಳೆ ಅಂತ ಹೇಳುತ್ತೆ. ಯಾರು ಈ ದಾಶುಷೆ? ಇದೇ ಆ ಮಂತ್ರದ ಅತ್ಯಂತ ಪ್ರಮುಖ ಭಾರ. ಧಾಶುಷೆ ಅಂದ್ರೆ ಯಾರು ತನ್ನ ಸರ್ವಸ್ವವನ್ನು ಅರ್ಪಿಸ್ತಾನೋ, ಯಾರು ತನ್ನ ಅಹಂಕಾರವನ್ನ ಪೂರ್ತಿಯಾಡಿ ಬದಿಗಿಟ್ಟು ಶರಣಾಗತಾನೋ ಅವನು. ಓ, ಇದಕ್ಕೊಂದು ಸಿಂಪಲ್ ಹೋಲಿಕೆ ಕೊಡಬಹುದು.
ಬೇರೆಯವರೆಲ್ಲ ದೇವರ ಮುಂದೆ ತಮ್ಮ ಬೇಡಿಕೆಗಳ ಒಂದು ಲಿಸ್ಟ್ ಇಡ್ತಾರೆ. ಡಿಮ್ಯಾಂಡ್ ಲಿಸ್ಟ್. ಹೌದು. ಆದರೆ ದಾಶುಷ ಅನ್ನೋನು ಒಂದು ಖಾಲಿ ಪತ್ರಕ್ಕೆ ಸಹಿ ಹಾಕಿ ದೇವರ ಕೈಗೆ ಕೊಟ್ಟ ಹಾಗೆ, ನನ್ನದೆಲ್ಲವೂ ನಿನ್ನದು, ನನ್ನ ಅಹಂಕಾರವೂ ಸೇರಿದಂತೆ ಅಂತ ಸಂಪೂರ್ಣವಾಗಿ ಶರಣಾಗೋದು. ಅಂತಹ ಸಮರ್ಪಣಾ ಭಾವದಿಂದ ಪೂಜಿಸುವವನಿಗೆ ಸರಸ್ವತಿಯು ವಾರ್ಯಂ ಅಂದರೆ ಸಂಪತ್ತು, ಐಶ್ವರ್ಯ ರೂಪದ ವಿಶೇಷ ಆಶೀರ್ವಾದವನ್ನು ನೀಡ್ತಾಳೆ. ಇದು ಕೇವಲ ಪ್ರಾರ್ಥನೆಗೂ ಸಂಪೂರ್ಣ ಸಮರ್ಪಣೆಗೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ನಮ್ಮ ಥರದ ಸಂಸಾರ, ಜವಾಬ್ದಾರಿ ಅಂತ ಇರೋ ಸಾಮಾನ್ಯ ಗೃಹಸ್ಥರ ಕಥೆ ಏನು? ನಮ್ಮ ಪ್ರಾರ್ಥನೆಗಳಿಗೆ ಜಾಗವೇ ಇಲ್ವಾ? ಬಹುಶಃ 2ನೇ ಮಂತ್ರ ಇದರ ಬಗ್ಗೆ ಏನಾದ್ರೂ ಹೇಳ್ತಾ? ಖಂಡಿತ. 2ನೇ ಮಂತ್ರ ಗೃಹಸ್ಥರ ಪ್ರಾರ್ಥನೆಯ ಮೇಲೆಯೇ ಹೆಚ್ಚು ಗಮನ ಹರಿಸುತ್ತೆ. ದಕ್ಷಿಣೆಯುಕ್ತ ಯಜ್ಞಗಳನ್ನ ಮಾಡೋ ಗೃಹಸ್ಥರು ಸರಸ್ವತಿಯನ್ನ ಪೂಜಿಸ್ತಾರೆ. ಅವರ ಪ್ರಾರ್ಥನೆ ತುಂಬಾ ಸುಂದರವಾಗಿದೆ. ಹೇ ಸರಸ್ವತಿ, ನಮ್ಮ ಈ ಯಜ್ಞಮಯ ಜೀವನದಲ್ಲಿ ನೀನು ಪ್ರಕಟವಾಗಿ ನಮಗೆ ಸಂತೃಪ್ತಿ, ಆನಂದ ನೀಡು. ಆದರೆ ಮುಖ್ಯವಾಗಿ ಅವ್ರು ಕೇಳೋದು, ನಮ್ಮೊಳಗೆ ಅನಮೀಬಾಹ ಅಂದ್ರೆ ರೋಗಗಳ ಅಭಾವ ಅಂದ್ರೆ ಆರೋಗ್ಯವನ್ನ, ಮತ್ತು ಇಶಾಹ ಅಂದ್ರೆ ಬಲ, ಶಕ್ತಿಯನ್ನ ಸ್ಥಾಪಿಸು. ಅಂದ್ರೆ ಕೇವಲ ಹೊರಗಿನ ಸಂಪತ್ತಲ್ಲ, ಒಳಗಿನ ಆರೋಗ್ಯ ಮತ್ತೆ ಶಕ್ತಿಗಾಗಿ ಪ್ರಾರ್ಥನೆ. ಇದು ತುಂಬಾ ಪ್ರಾಯೋಗಿಕವಾಗಿದೆ. ಹೌದು. 3ನೇ ಮಂತ್ರ ಕ್ಷೀಣವಾಗದ ಸಂಪತ್ತು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಇದು ದುಡ್ಡು ಆಸೆಗಿಂತ ಬೇರೆ ವಿಷಯದ ಹಾಗೆ ಕಾಣಿಸುತ್ತೆ. ಹೌದು. 3ನೇ ಮಂತ್ರದಲ್ಲಿ ಸಂಪತ್ತಿನ ಪ್ರಾರ್ಥನೆ ಇದೆ, ಆದ್ರೆ ಅದು ನಾವಂದ್ಕೊಂಡಿರೋ ಸಂಪತ್ತಲ್ಲ. ಇಲ್ಲಿ ಉಕ್ತೈಹ್ ಅಂದ್ರೆ ಸ್ತೋತ್ರಗಳಿಂದ, ಸ್ವಧಾಭಿ ಅಂದ್ರೆ ಅನ್ನದ ಆಹುತಿಗಳಿಂದ, ಮತ್ತು ಪಿತೃಭಿ ಅಂದ್ರೆ 5 ಜನ ಪಿತೃಗಳ ಮೂಲಕ ಸರಸ್ವತಿಯನ್ನ ಪೂಜಿಸಲಾಗತ್ತೆ. 5 ಪಿತೃಗಳು ಅಂದ್ರೆ? ಈ ಆಕಾರದ ಪ್ರಕಾರ ಪಂಚಪಿತೃಗಳು ಅಂದ್ರೆ ತಂದೆ ತಾಯಿ, ವಿದ್ಯೆ ನೀಡೋ ಗುರು, ಅನ್ನದಾತ ಮತ್ತು ಭಯದಿಂದ ಪಾರ್ ಮಾಡುವವ. ಇವರೆಲ್ಲರ ಮೂಲಕ ಸರಸ್ವತಿಯನ್ನ ಆರಾಧಿಸಿ ಯಜಮಾನನಿಗೆ ಸ್ಫೂರ್ತಿ, ಯಶಸ್ಸು, ಶಾಂತಿ, ಜ್ಞಾನ, ಸೌಂದರ್ಯ, ಸಮೃದ್ಧಿ ಮತ್ತೆ ಮುಖ್ಯವಾಗಿ ಸಹಸ್ರಾರ್ಧಂ ಅಂದ್ರೆ ಅಪಾರವಾದ ಗೌರವ ಸಿಗಲಿ ಅಂತ ಬೇಡ್ಕೊಳ್ಳಾಗತ್ತೆ. ಸೊ ಇದು ಕೇವಲ ಭೌತಿಕವಲ್ಲ, ಬೌದ್ಧಿಕ ಮತ್ತೆ ಸಾಮಾಜಿಕ ಸಮೃದ್ಧಿಯನ್ನೂ ಒಳಗೊಂಡಿದೆ. ಹೌದು. ಇದೇ ಎಂದಿಗೂ ಕ್ಷೀಣವಾಗದ ಸಂಪತ್ತು. ಹಾಗಾದ್ರೆ ಪೂಜೆ ಅನ್ನೋದು ಕೇವಲ ಮಂತ್ರ, ವಿಧಿವಿಧಾನಗಳಿಗೆ ಸೀಮಿತವಲ್ಲ, ಅದು ನಮ್ಮ ಮನಸ್ಥಿತಿಗೆ ಸಂಬಂಧಿಸಿದ್ದು ಅನ್ನೋದು ಸ್ಪಷ್ಟ. ಈ ಆಕರ ಇದನ್ನ ಇನ್ನೂ ಸರಳಗೊಳಿಸಿ ದೀಪ ಬೆಳಗೋದು ಒಂದು ಪೂಜೆ ಅಂತ ಹೇಳುತ್ತೆ. ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಜ್ಞಾನಕ್ಕೂ ದೀಪಕ್ಕೂ ಏನ್ ಸಂಬಂಧ? ಹೌದು. ಈ ಆಕಾರ ಪೂಜೆಯ ತಾತ್ವಿಕ ಅರ್ಥವನ್ನ ವಿಸ್ತರಿಸುತ್ತೆ. ಅದರ ಪ್ರಕಾರ ಅಗ್ನಿಯ ಪ್ರಕಾಶಕ ರೂಪವೇ ಸರಸ್ವತಿ. ಓ ಸರಿ. ಧ್ಯಾನ ಅನ್ನೋದು ಕತ್ತಲನ್ನ ಹೋಗಲಾಡಿಸೋ ಬೆಳಕಿನ ಹಾಗೆ ಅಲ್ವಾ? ಹಾಗಾಗಿ ನಾವು ದೀಪ, ಹೋಳಿ, ಯಜ್ಞ ಅಥವಾ ಒಂದು ಕರೆಂಟ್ ದೀಪವನ್ನ ಬೆಳಗದಾಗ್ಲೂ ನಾವು ಆ ಪ್ರಕಾಶದ ರೂಪದಿರೋ ಸರಸ್ವತಿಯನ್ನೇ ಪೂಜಿಸ್ತೀವಿ. ಈ ದೀಪಾರಾಧನೆಯ ಆಂತರ್ಯವನ್ನ ವಿವರಿಸೋಕೆ ಆಕರದಲ್ಲಿ ಮಹಾರಾಷ್ಟ್ರದ ವಾಮನ ಪಂಡಿತರ ಒಂದು ಸುಂದರ ಕಥೆ ಇದೆ. ಹೌದು. ಜ್ಞಾನದ ಅಹಂಕಾರಕ್ಕೂ ದೀಪ ಬೆಳಗೋದಕ್ಕೂ ಒಂದು ಕಥೆಯ ಮೂಲಕ ಸಂಬಂಧ ಕಲ್ಪಿಸಿರೋದು ಕುತೂಹಲಕಾರಿ. ಆ ವಾಮನ ಪಂಡಿತರ ಅಹಂಕಾರಕ್ಕೆ ಅಂತಹ ದೊಡ್ಡ ಪೆಟ್ಟು ಹೇಗೆ ಬಿತ್ತು? ವಾಮನ ಪಂಡಿತರು ಮಹಾಜ್ಞಾನಿ, ಆದರೆ ಅವರಿಗೆ ತಮ್ಮ ಜ್ಞಾನದ ಬಗ್ಗೆ ಅತೀವ ಅಹಂಕಾರ. ಅವರು ಯಾವಾಗಲೂ ತಮ್ಮ ಮುಂದೆ ಒಂದು ತುಪ್ಪದ ದೀಪವನ್ನ ಬೆಳಗುತ್ತಿದ್ರು. ಅದು ಅವರ ಜ್ಞಾನದ ಸಂಕೇತ. ಎಲ್ಲರನ್ನೂ ಶಾಸ್ತ್ರಾರ್ಥದಲ್ಲಿ ಸೋಲಿಸ್ತಿದ್ದ ಅವರಿಗೆ ಸಮರ್ಥ ಗುರು ರಾಮದಾಸರನ್ನ ಸೋಲಿಸಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಅವರು ರಾಮದಾಸರ ಹತ್ರ ಹೋಗಿ ಸವಾಲ್ ಹಾಕಿದಾಗ ಸಂತ ರಾಮದಾಸರು ತುಂಬಾನೇ ವಿನಯದಿಂದ ವಾದನೇ ಮಾಡದೆ ತಮ್ಮ ಸೋಲನ್ನು ಒಪ್ಕೊಳ್ತಾರೆ. ನೀವು ಗೆದ್ದಿರಿ, ನಾನ್ ಸೋತೆ ಅಂತ ಹೇಳ್ಬಿಡ್ತಾರೆ. ರಾಮದಾಸರು ಹಾಗೆ ಸುಮ್ನೆ ಸೋಲೊಪ್ಕೊಂಡ್ಬಿಟ್ರಾ? ಯಾಕೆ? ಅಲ್ಲಿಗೆ ಕಥೆ ಮುಗಿಲಿಲ್ವಾ? ಇಲ್ಲ, ನಿಜವಾದ ಘಟನೆ ನಡೆಯೋದೇ ಆಗಡ್. ವಾಮನ ಪಂಡಿತರು ತಮ್ಮ ಗೆಲುವನ್ನ ಬರೆದುಕೊಡಿ ಅಂತ ಕೇಳ್ತಿರುವಾಗಲೇ ಅಲ್ಲಿಗೆ ಒಬ್ಬ ದೀನ, ಮೂರ್ಖನಾಗೆ ಕಾಣೋ ಶೂದ್ರ ವ್ಯಕ್ತಿ ಬರ್ತಾನೆ. ಸಂತ ರಾಮದಾಸರು ನೆಲದ ಮೇಲೆ 4 ಗೆರೆಗಳನ್ನು ಇಳಿದು ಆ ವ್ಯಕ್ತಿಗೆ ಅವುಗಳನ್ನು ದಾಟೋಕ್ ಹೇಳ್ತಾರೆ. ಸರಿ. ಅವನು ಮೊದಲ ಗೆರೆ ದಾಟಿದಾಗ ನಾನು ವೈಶ್ಯ ಅಂತಾನೆ, 2ನೇದನ್ನ ದಾಟಿದಾಗ ನಾನು ಕ್ಷತ್ರಿಯ ಅಂತಾನೆ, 3ನೇದನ್ನ ದಾಟಿದಾಗ ನಾನು ಬ್ರಾಹ್ಮಣ ಅಂತ ಘೋಷಿಸ್ತಾನೆ. ಕೊನೆಯ 4ನೇ ಗೆರೆಯನ್ನ ದಾಟಿದ ಕೂಡ್ಲೇ ಅವನಲ್ಲಿ ಒಂದು ದೈವಿಕ ತೇಜಸ್ಸು ಕಾಣಿಸ್ಕೊಳ್ಳುತ್ತೆ. ಆಗ ಅವನು ನಾನು ಪರಮಾತ್ಮ ಅಂತ ಹೇಳಿ ವಾಮನ ಪಂಡಿತರಿಗೆ ಶಾಸ್ತ್ರಾರ್ಥಕ್ಕೆ ಸವಾಲು ಹಾಕ್ತಾನೆ. ಆ ಕ್ಷಣದಲ್ಲಿ ವಾಮನ ಪಂಡಿತರ ಪ್ರತಿಕ್ರಿಯೆ ಹೇಗಿತ್ತು? ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಇಂತಹ ಸವಾಲ್ ಬಂದಾಗ ಆ ತೇಜಸ್ಸನ್ನ ಮತ್ತು ಆ ಸವಾಲನ್ನ ಎದುರಿಸಲಾಗದೆ ವಾಮನ ಪಂಡಿತರ ಅಹಂಕಾರ ಚೂರ್ಚೂರಾಗತ್ತೆ. ಅವರಿಗೆ ತಮ್ಮ ಜ್ಞಾನದ ಮಿತಿ ಮತ್ತು ಸಂತರ ಶಕ್ತಿಯ ಅರಿವಾಗತ್ತೆ.
ತಾವು ಇಷ್ಟು ದಿನ ಓದಿದ ಶಾಸ್ತ್ರಗಳೆಲ್ಲವೂ ಈ ಅನುಭವದ ಮುಂದೆ ಶೂನ್ಯ ಅಂತ ಗೊತ್ತಾಗತ್ತೆ. ಅವರು ತಕ್ಷಣ ಸಮರ್ಥ ರಾಮದಾಸರ ಪಾದಗಳಿಗೆ ಬಿದ್ದು ಶಿಷ್ಯರಾಗ್ತಾರೆ. ಓ ಆಕರದ ಪ್ರಕಾರ ಅಂದು ಅವರ ದೀಪಾರಾಧನೆ, ಆ ತುಪ್ಪದ ದೀಪವನ್ನು ಬೆಳಗುತ್ತಿದ್ದದ್ದು ಸಾರ್ಥಕವಾಯಿತು. ಸರಿ, ನಾನು ಅರ್ಥ ಮಾಡ್ಕೊಂಡಿದ್ದು ಸರಿನಾ ಅಂತ ಒಮ್ಮೆ ಖಚಿತಪಡಿಸ್ಕೊಳ್ತೀನಿ. ಅಂದ್ರೆ ಪೂಜೆ, ಮಂತ್ರ, ಯಜ್ಞಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ಮನಸ್ಥಿತಿ. ನಾವು ಅಹಂಕಾರದಿಂದ ಮಾಡಿದ್ರೆ ಅದು ವ್ಯರ್ಥ. ಅದೇ ಸಮರ್ಪಣಾ ಭಾವದಿಂದ ಮಾಡಿದ್ರೆ ಒಂದು ಸಣ್ಣ ದೀಪ ಬೆಳಗುವುದೂ ಕೂಡ ದೊಡ್ಡ ಪೂಜೆಗೆ ಸಮ. ಇದೇ ತಾನೇ ಕಥೆಯ ಸಾರ. ನಿಖರವಾಗಿ ಅಹಂಕಾರವನ್ನು ಕಳೆದುಕೊಂಡು ಸಂತರ ಶರಣಾಗತಿಯೇ ಮುಕ್ತಿ ಅನ್ನೋದು ಈ ಕಥೆಯ ಸಾರ. ಜ್ಞಾನ ಅನ್ನೋದು ಅಹಂಕಾರವನ್ನು ಬೆಳೆಸಿದರೆ ಆ ಜ್ಞಾನವೇ ಬಂಧನ. ಅದು ವಿನಯವನ್ನ ತಂದರೆ ಮಾತ್ರ ಮುಕ್ತಿಗೆ ದಾರಿ. ಹೌದು, ಇದು ಕೇಳೋಕೆ ಸುಲಭ, ಆದರೆ ಆಚರಣೆಗೆ ತರೋದು ಬಹಳ ಕಷ್ಟ. ನಾವು ಪದದ ಅರ್ಥದಿಂದ ಶುರು ಮಾಡಿ ಬ್ರಹ್ಮಾಂಡದ ಶಕ್ತಿ, ವೇದದ ಮಂತ್ರಗಳು, ಅಹಂಕಾರ ನಾಶದ ಕಥೆಯವರೆಗೂ ಬಂದ್ವಿ. ಕೊನೆಯಲ್ಲಿ ಈ ಆಕರ ಮತ್ತೆ ಸರಸ್ವತಿ ಅನ್ನೋ ಶಬ್ದಕ್ಕೆ ವಾಪಸ್ ಹೋಗುತ್ತೆ, ಆದರೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನದಿಂದ. ಶಬ್ದವನ್ನೇ ಪಂಚಭೂತಗಳಾಗಿ ವಿಭಜಿಸುತ್ತೆ. ಇದು ಅತ್ಯಂತ ತಾತ್ವಿಕವಾದ ವಿಶ್ಲೇಷಣೆಯಂತೆ ಕಾಣಿಸುತ್ತೆ. ಹೌದು, ಇದು ಈ ಚರ್ಚೆಯ ಒಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಸರಸ್ವತಿ ಅನ್ನೋ ಶಬ್ದವನ್ನ ದೇವನಾಗರಿಯಲ್ಲಿ ಬರೆದಾಗ ಸ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಸ ಪ್ಲಸ್ ವ ಪ್ಲಸ್ ಅ ಪ್ಲಸ್ ಥ ಪ್ಲಸ್ ಇ ಅಂತ 9 ಅಕ್ಷರಗಳಾಗಿ ವಿಭಜಿಸಬಹುದು. ಈ ಪುಸ್ತಕದಲ್ಲಿನ ವಾದದ ಪ್ರಕಾರ ಇದರಲ್ಲಿರೋ 4 ಪ್ರಮುಖ ವ್ಯಂಜನಗಳು 4 ಮಹಾಭೂತಗಳನ್ನ ಪ್ರತಿನಿಧಿಸುತ್ತವೆ. ಕೇವಲ ವ್ಯಂಜನಗಳು ತತ್ವಗಳನ್ನ ಪ್ರತಿನಿಧಿಸುತ್ತವಾ? ಅವು ಯಾವುವು? ಅವು ಹೀಗಿವೆ. ಸ ಅನ್ನೋ ವ್ಯಂಜನ ಸಮೀರ ಅಂದ್ರೆ ವಾಯುತತ್ವವನ್ನ ಪ್ರತಿನಿಧಿಸುತ್ತೆ. ಥ ಅನ್ನೋದು ತಡಿತ್ ಅಂದ್ರೆ ಅಗ್ನಿತತ್ವ. ರ ಅನ್ನೋದು ರಸ ಅಂದ್ರೆ ಜಲತತ್ವ. ಮತ್ತು ವ ಅನ್ನೋದು ವಸುಮತಿ ಅಂದ್ರೆ ಪೃಥ್ವಿತತ್ವ. ಒಂದು ನಿಮಿಷ, ಇದು ನಿಜಕ್ಕೂ ಅದ್ಭುತ. ಅಂದ್ರೆ ನಾವು ಸರಸ್ವತಿ ಅಂತ ಉಚ್ಚರಿಸಿದಾಗಲೆಲ್ಲ ನಾವು ಅರಿಯದೆಯೇ ಇಡೀ ಬ್ರಹ್ಮಾಂಡದ ಪಂಚಭೂತಗಳನ್ನ ಹೆಸರಿಸುತ್ತಿದ್ದೇವೆ ಅಂತಾಯಿತು. ಇದು ಕೇವಲ ಒಂದು ಹೆಸರಲ್ಲ, ಇದೊಂದು ಸೂತ್ರದ ಹಾಗೆ ಇದೆ. ಹಾಗಾದ್ರೆ 5ನೇ ತತ್ವವಾದ ಆಕಾಶ ಎಲ್ಲಿದೆ? ಅದಕ್ಕೆ ಉತ್ತರ ಶಬ್ದದಲ್ಲಿರೋ ಸ್ವರಗಳಲ್ಲಿದೆ. ಅಂದ್ರೆ ಆ ಮತ್ತು ಈ ಕಾರಗಳಿದೆಯಲ್ಲ, ಅವು ಆಕಾಶ ತತ್ವವನ್ನ ಪ್ರತಿನಿಧಿಸುತ್ತವೆ. ಓ ಸರಿ. ಶಬ್ದವು ಆಕಾಶದಲ್ಲೇ ಸಂಚರಿಸೋದರಿಂದ ಸ್ವರಗಳನ್ನ ಆಕಾಶ ತತ್ವಕ್ಕೆ ಸಮೀಕರಿಸಲಾಗಿದೆ. ಹೀಗೆ ಸರಸ್ವತಿ ಅನ್ನೋ ಒಂದೇ ಶಬ್ದದ ಶರೀರವು ಪಂಚಭೂತಗಳಿಂದ ಕೂಡಿದೆ. ಅಂದ್ರೆ ಈ ಇಡೀ ಪ್ರಪಂಚ, ಈ ಪಂಚಭೂತಾತ್ಮಕ ಜಗತ್ತೇ ಸರಸ್ವತಿ? ಹೌದು. ಅವಳೇ ವಿಷ್ಣು, ಅವಳೇ ಶಿವ, ಅವಳೇ ಬ್ರಹ್ಮ. ಎಲ್ಲವೂ ಆ ಮೂಲ ಶಕ್ತಿಯಲ್ಲೇ, ಆ ಮೂಲ ಶಬ್ದದಲ್ಲೇ ಅಡಗಿದೆ. ಅದ್ಭುತ. ನಾವು ಹಂಸದ ಮೇಲೆ ಕುಳಿತ ದೇವತೆಯ ಚಿತ್ರಣದಿಂದ ಆರಂಭಿಸಿ ಆಕೆಯ ಹೆಸರೇ ಪಂಚಭೂತಗಳ ಸಂಕೇತ, ಇಡೀ ಬ್ರಹ್ಮಾಂಡದ ನಕ್ಷೆ ಅಂತ ಅನ್ವೇಷಿಸುವ ಈ ಪಯಣ ನಿಜಕ್ಕೂ ಜ್ಞಾನದಾಯಕವಾಗಿತ್ತು. ಇದು ಸರಸ್ವತಿಯ ಬಗ್ಗೆ ನಾವು ಹೊಂದಿದ್ದ ಕಲ್ಪನೆಯನ್ನ ಸಂಪೂರ್ಣವಾಗಿ ವಿಸ್ತರಿಸಿದೆ. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನು ಬಿಟ್ಟು ಹೋಗ್ಬೋದು. ಇದೇ ಆಕಾರದಲ್ಲಿ ಒಂದು ಸುಂದರವಾದ ವ್ಯಾಖ್ಯಾನವಿದೆ. ಯಾರ ಸಾನ್ನಿಧ್ಯದಲ್ಲಿ ಮನಸ್ಸು ಶಾಂತವಾಗುವುದೋ ಅವರೇ ಸಂತ ಅಂತ. ಈಗ ಇದನ್ನ ಸರಸ್ವತಿಗೆ ಅನ್ವಯಿಸೋಣ. ಸರಸ್ವತಿ ಮಾತಿನ, ಶಬ್ದದ, ಜ್ಞಾನದ ದೇವತೆ. ಇದು ಒಂದು ರೀತಿಯಲ್ಲಿ ವಿರೋಧಾಭಾಸ ಅನ್ನಿಸ್ಬೋದು. ಆದರೆ ಇಂದಿನ ಈ ಗದ್ದಲದ ಜಗತ್ತಿನಲ್ಲಿ ಮಾತಿನ ದೇವತೆಯ ಆರಾಧನೆಯ ಅಂತಿಮ ಗುರಿ ಮತ್ತಷ್ಟು ಮಾತುಗಳನ್ನು ಕಲಿಯೋದಾ, ಅಥವಾ ಆ ಮಾತಿನ ಆಚೆಗಿರುವ ಒಂದು ಮೌನವನ್ನ, ಒಂದು ಪರಿವರ್ತನಾಶೀಲ ಶಾಂತಿಯನ್ನ ನಮ್ಮೊಳಗೆ ಕಂಡುಕೊಳ್ಳುವುದಾಗಿರಬಹುದೇ?